ಮತ್ತೊಮ್ಮೆ ನೀತು ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮನೇಲಿ ಒಂದು ಚಿಮ್ನಿ ಕೂರಿಸಿದ್ವಿ. ಆ ಚಿಮ್ನಿ ಎಷ್ಟು ಸಿಂಪಲಾಗಿ ಕೂರಿಸ್ಬೋದು ಅಂತ ಹೇಳ್ತೀನಿ ಬನ್ನಿ. ನಾನು ಈ ಚಿಮ್ನಿ ಏನೋ ದೊಡ್ಡ ಕೆಲಸ ಅಂತ ಹೇಳಿ 1,500 ಬ್ಲೇಡ್ ಮಾಡಿಕೊಂಡೆ. ಇದೇನಾದರೂ ಟೆಕ್ನಿಕ್ ಮೊದಲೇ ಗೊತ್ತಿದ್ದರೆ ನಾವೇ ಫಿಕ್ಸ್ ಮಾಡ್ಬೋದು ಬಿಟ್ಟು ದೊಡ್ಡ ಕೆಲಸನೇ ಇಲ್ಲ. ಅದು ಹೋಲ್ ಎಲ್ಲಿ ಮಾಡಿರ್ತಾರೆ ಅಂತ ನೋಡ್ಕೋಬೇಕು ಮೊದಲು. ಇದು ಎಷ್ಟು ರೌಂಡ್ ಹೋಲ್ ಇದೆ ಅಂತ ತಿಳ್ಕೊಬೇಕು. ನಾವು ಚಿಮ್ನಿ ತೊಗೋಬೇಕಾದ್ರೇ ಆ ಸೈಜಿಂದು ಒಂದು ವೈರ್ ಅಂದರೆ ಪೈಪ್ ಥರ ಕೊಡ್ತಾರೆ. ಆ ಪೈಪ್ ಫಿಕ್ಸ್ ಮಾಡೋದು. ಆ ಪೈಪು ಈಗ ನಿಮ್ಮ ಮನೇಲಿ ಅಂದರೆ ನೀವು ಚಿಮ್ನಿ ಫಿಕ್ಸ್ ಮಾಡೋಕ್ಕೆ ಗೋಡೆ ಹೋಲ್ ಮಾಡಿಸಿರ್ತೀರಲ್ವ, ಅಲ್ಲಿಂದ ನಿಮ್ಮ ಸ್ಟವ್ವಿಗೂ ಆ ಹೋಲಿಗೂ ಎಷ್ಟು ಅಂದರೆ ಎಷ್ಟು ಲಾಂಗ್ ಇದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡ್ಬಿಟ್ಟು ಇಷ್ಟು ಮೀಟರ್ ಅಂತ ತರಿಸ್ಕೊಂಡು ಇಷ್ಟೇ ಫಿಕ್ಸ್ ಮಾಡೋದು. ದೊಡ್ಡ ವಿಚಾರನೇ ಅಲ್ಲ. ಇವ್ರಿಗೆ ಕರೆಸಿ ನಾವು ಅಂದರೆ ಅವ್ರಿಗೆ ಅಷ್ಟೊಂದು ದುಡ್ಡು 10 ನಿಮಿಷದ ಕೆಲಸಕ್ಕೆ 1,500 ರೂಪಾಯಿ ಹಾಕ್ತಾರೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ, ಬೇಜಾರು ಕೂಡ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡೋದು ಈ ಕೆಲಸ ಇದು. ಅದಕ್ಕೆ ಹೇಳೋದು, ನೀಟಾಗಿ ನೋಡ್ಕೊಳ್ಳಿ. ನೀವೇ ಮನೇಲಿ ನೀವೇ ರೆಡಿ ಮಾಡ್ಬೋದು ಚಿಮ್ನಿ ಹಾಕೋದನ್ನ. ದೊಡ್ಡ ಕೆಲಸ ಅಂತೂ ನಿಜವಾಗ್ಲೂ ಅಲ್ಲ. ಆಮೇಲೆ 1,500 ಕೊಟ್ಟಿದ್ಮೇಲೆ ಅವ್ರ ಹತ್ರ ಕೇಳ್ಬೇಕು ತಾನೆ ಹೇಗೆ ಮಿಷಿನ್ ವರ್ಕ್ ಮಾಡುತ್ತೆ ಅಂತ. ನಾನು ಬಿಡ್ತೀನಿ, ನಾನು ಕೇಳಿದ್ದೀನಿ. ಮಿಷಿನ್ ಕೇಳಿಸ್ಕೊಳ್ಳಿ ಆಯಿತಾ. ನಾನು ಫಸ್ಟ್ ಆನ್, ಸ್ಪೀಡ್, ಲೋ, ಮೀಡಿಯಮ್, ಹೆವಿ, ಲೈಟ್, ಪುನಃ ಅದಕ್ಕೆ ಟಚ್ ಮಾಡಿ ಆಫ್ ಆಗುತ್ತೆ. ಆಟೋ ಕ್ಲೀನ್ ಮಾಡಬೇಕಂದ್ರೆ ಇದು ಸ್ಪೀಡ್, ಇದು ಲೈಟ್, ಆನ್ ಆಫ್, ಆಟೋ ಕ್ಲೀನ್ ಮಾಡಬೇಕಂದ್ರೆ ಎವ್ರಿ 2 months ಒನ್ಸ್ ಫಸ್ಟ್ ಇದು ಆನ್ ಮಾಡಿ ಈ ಬಟನ್ ಹೋಲ್ಡ್ ಮಾಡಿ 10 seconds. ಅಲ್ಲಿ 9 minutes ಅಂತ ತೋರಿಸುತ್ತೆ. 9 minutes ಆದ್ಮೇಲೆ ಅದು 0 ಆಗುತ್ತೆ. 0 ಆದ್ಮೇಲೆ ಈ ರೆಡ್ ಬಟನ್ ಆಫ್ ಮಾಡಿ ಈ ಕಂಟೈನರ್ ನಿಮ್ಮ ಕಡೆ ಪುಲ್ ಮಾಡಿ ಇದ್ರ ಆಯಿಲ್ ತೆಗೆದ್ಬಿಡ್ಬೇಕು. ನಿಮ್ಮ ಕಡೆ ಎಳಿರಿ, ಆಚೆ ಬರುತ್ತೆ. ಇದ್ರ ಆಯಿಲ್ ಬಂದಿರುತ್ತೆ, ತೊಳೆದು ಬಿಟ್ಟೆ ಆಗ್ಬಿಡಿ. ಹೌದಾ? ಎವ್ರಿ 2 months ಒನ್ಸ್ ಮಾಡಿ ಬಂದ್ಬಿಡುತ್ತೆ. ಅಂದರೆ 9 seconds ನಾವು ವೇಟ್ ಮಾಡಬೇಕು. ಫಸ್ಟ್ ಇದು ಆನ್ ಮಾಡಬೇಕು, ಇದು ಹೋಲ್ಡ್ ಮಾಡಬೇಕು 10 seconds ಬಟನ್ಗೆ. 9 minutes ಅಂತ ತೋರಿಸುತ್ತೆ. 9 minutes ಆದ್ಮೇಲೆ 0 ಆಗುತ್ತೆ. 0 ಆದ್ಮೇಲೆ ರೆಡ್ ಬಟನ್ ಆಫ್ ಮಾಡಿ ಈ ಕಂಟೈನರ್ ಎಳಿರಿ ನಿಮ್ಮ ಕಡೆಗೆ. ಇಲ್ಲ ಅಂದರೆ ಬರಲ್ಲ ಅದು. ಎಳ್ದಿಲ್ಲ ಅಂದ್ರೆ ಬರಲ್ಲ. ಅಲ್ಲ, ಇದು ನಾನು ಮಾಡಿಲ್ಲ ಅಂದ್ರೂ ಬರಲ್ಲ. ಬಟನ್ ಇದು ಮಾಡಿಲ್ಲ ಅಂದ್ರೂ ಬರಲ್ಲ. ಬರುತ್ತೆ, ಎಷ್ಟಿದೆ ಅಷ್ಟೇ ಬರುತ್ತೆ. ಮೋಟ್ರಲ್ಲಿ ಇರೋ ಆಯಿಲ್ ಬರಲ್ಲ. ಓ ಹಾಗೆ. ಮೋಟ್ರು ಕ್ಲೀನ್ ಮಾಡ್ಕೊಂಡು ಚೆಲ್ಲತ್ತೆ, ಆಮೇಲೆ ನಾನು ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಹಾಂ ಸರಿ. ಮಾಡಿಲ್ಲ ಅಂದ್ರೆ ಮೇಲ್ಗಡೆ. ನೋಡಿದ್ರಲ್ಲ, ಆಟೋ ಕ್ಲೀನ್ ಕತೆ ಇಷ್ಟೇ. ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಷಿನ್ ಇದ್ದರೆ ನಿಮ್ಮ ಮನೇಲಿ ಕಬ್ಬಣ ಹೊಡೆಯೋ ಅದೆಲ್ಲ ಮಿಷಿನಿಗೆ ಸಿಗುತ್ತಲ್ಲ, ಅದೊಂದು ಇದ್ದರೆ ನೀವೇ ಫಿಕ್ಸ್ ಮಾಡ್ಕೋಬೋದು. ಅವ್ರಿಗೆ ಕಾಯೋದು ಬೇಡ, ತಲೆನೋವು ಬೇಡ. ಸಿಂಪಲಾಗಿ ಮಾಡ್ಕೊಳ್ಳಿ, ನೀವೇ ಹಾಕ್ಕೊಳ್ಳಿ. 1,000 ಎಷ್ಟು ಉಳಿಯುತ್ತೋ ಅಷ್ಟು ಉಳಿಯಲಿ ಅಲ್ವಾ ನಮಗೇನೆ ಪಾಪ ಅಂತ ನಾನು ಅವ್ರಿಗೆ ಇದು ಮಾಡ್ತಾಯಿಲ್ಲ. ಅಂದರೆ ಇಷ್ಟು ಕೆಲಸ ನಾವೇ ಮಾಡ್ಬೋದಿತ್ತು, ಇಷ್ಟು ಕೆಲಸಕ್ಕೆ ಅಷ್ಟು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಮತ್ತೊಂದು ಸತಿ ಮತ್ತೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.